ಬೆಳ್ಳಿನಗರಿ ದಾವಣಗೆರೆಯ ಚೈತನ್ಯ ಹೈಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಕಾಲೇಜಿನಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು. ಕಾಮರ್ಸ್ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ನೆನಪು ಚೈತನ್ಯ ಉತ್ಸವದಲ್ಲಿ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಪಿನಲ್ಲಿ ಮಿಂಚಿದ್ದಲ್ಲದೆ ನೆಚ್ಚಿನ ಗುರುಗಳಿಗೆ ಭಾರವಾದ ಮನಸ್ಸಿನಿಂದ ವಿದಾಯ ಹೇಳಿದರು. ಚೈತನ್ಯ ಉತ್ಸವದ ಸಣ್ಣದೊಂದು ಝಲಕ್ ಇಲ್ಲಿದೆ ನೋಡಿ. ಚೈತನ್ಯ ಹೈಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಕಾಲೇಜಿನಲ್ಲಿ ಚೈತನ್ಯ ಉತ್ಸವ. ಬಿಸಿಎ, ಬಿಕಾಂ, ಬಿಬಿಎ ವಿಭಾಗದ 3ನೇ ಬ್ಯಾಚ್ಗೆ ಅದ್ಧೂರಿ ಬೀಳ್ಕೊಡುಗೆ. ಪದವಿ ಮುಗಿಸಿ ಉದ್ಯೋಗ ಹರಸಿ ಹೊರಟ ಕಾಮರ್ಸ್ ವಿದ್ಯಾರ್ಥಿಗಳು. ಹೀಗೆ ವೇದಿಕೆ ಮೇಲೆ ಸ್ಟೆಪ್ ಹಾಕ್ತಿರೋ ವಿದ್ಯಾರ್ಥಿನಿಯರು, ವೇದಿಕೆ ಕೆಳಗೆ ಗುಂಪು ಗುಂಪಾಗಿ ಕುಣಿದು ಕುಪ್ಪಳಿಸುತ್ತಿರೋ ವಿದ್ಯಾರ್ಥಿಗಳು, ಇನ್ನು ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಮಿರಮಿರನೆ ಮಿಂಚಿದ ಹೆಣ್ಣು ಮಕ್ಕಳು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ನಗರದ ಚಿಂದೋಡಿ ಲೀಲಾ ಕಲಾಕ್ಷೇತ್ರದಲ್ಲಿ. ಚೈತನ್ಯ ಹೈಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಕಾಲೇಜಿನ 3ನೇ ಬ್ಯಾಚ್ನ ಅಂತಿಮ ವರ್ಷದ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಎಥ್ನಿಕ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಜೀವನದ ಕೊನೆಯ ದಿನಗಳನ್ನು ಸಂಭ್ರಮದಿಂದ ಆಚರಿಸಿಕೊಂಡರು. ಇಡೀ ಸಭಾಂಗಣ ಹಬ್ಬದ ವಾತಾವರಣದಂತೆ ಕಂಗೊಳಿಸುತ್ತಿತ್ತು. ನೆನಪು ಚೈತನ್ಯ ಉತ್ಸವ 2K26 ಶೀರ್ಷಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಉತ್ಸವ ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯ ಮೂಡಿಸಿತು. ಡಿಜೆ ಹಾಗೂ ಸಿನಿಮಾ ಹಾಡುಗಳಿಗೆ ವಿದ್ಯಾರ್ಥಿನಿಯರು ಮನಸ್ಸು ಇಚ್ಛೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಇವತ್ತು ನಮ್ಮ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಮತ್ತು ಫೇರ್ವೆಲ್ ಫಂಕ್ಷನ್ ಹಮ್ಮಿಕೊಂಡಿದ್ವಿ. ಸೊ ಹಾಗಾಗಿ ಇವತ್ತು ನಮ್ಮ ಚೈತನ್ಯ ಕಾಲೇಜಿಂದ ಇದು 3ನೇ ಬ್ಯಾಚ್ ಔಟ್ಪುಟ್ ಆಗಿ ಹೋಗ್ತಾ ಇರೋದು. BCA ಮತ್ತು BCom BBA ಸ್ಟೂಡೆಂಟ್ಸ್ಗಳು ಇವತ್ತು ಅವರಿಗೆ ಫೇರ್ವೆಲ್ ಫಂಕ್ಷನ್ ಭಾಳ ಸುಗಮವಾಗಿ ಮತ್ತು ಸಕ್ಸಸ್ ಆಗಿ ಮುಕ್ತಾಯವಾಗಿದೆ. ಇವತ್ತು ಎಥ್ನಿಕ್ ಡೇ ಸಮಾರಂಭ ಕೂಡ ಭಾಳ ಉತ್ಸಾಹದಿಂದ ನಮ್ಮ ವಿದ್ಯಾರ್ಥಿನಿಯರು ಇಬ್ಬರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಎಥ್ನಿಕ್ ಡೇ ಸೆಲೆಬ್ರೇಷನ್ ಕೂಡ ತುಂಬ ಸಕ್ಸಸ್ ಆಗಿ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮ ಮುಗಿಸಿದ್ದೀವಿ. BCA BCom BBA 3 ಜನ ಇವತ್ತು ನಮ್ಮಿಂದ ಔಟ್ಪುಟ್ ಆಗ್ತಾಯಿದ್ದಾರೆ. ಈಗ ಬರೋ ಇದರಲ್ಲಿ ಪ್ಲೇಸ್ಮೆಂಟ್ ಸಹ ದೇಶಪಾಂಡೆ ಸ್ಕಿಲ್ಸ್ ಹುಬ್ಬಳ್ಳಿಯಿಂದ ಇವತ್ತು ಅವರು ಪ್ಲೇಸ್ಮೆಂಟ್ ಸ್ಕಿಲ್ಸ್ಗೋಸ್ಕರ ಟ್ರೈನಿಂಗು ಕೂಡ ಹೋಗ್ತಾಯಿದ್ದಾರೆ. ಮುಂದೆ ನಮ್ಮ ಕಾಲೇಜ್ ವತಿಯಿಂದ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೂಡ ಅವ್ರಿಗೆ ಸಿಗಲಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕೆಲಸಗಳು ಸಿಗೋಂಥ ನಮ್ಮ ಕಾಲೇಜ್ ವತಿಯಿಂದ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ದಟ್ ಈಸ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೂಡ ಮಾಡ್ತಾಯಿದ್ವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು. ಸೊ ಚೈತನ್ಯ ಹೈಟೆಕ್ ಕಾಲೇಜಲ್ಲಿ ನಾನು ಫೈನಲ್ ಇಯರ್ BCA ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಔಟ್ಪುಟ್ ಆಗ್ತಿರೋಂಥ ಸ್ಟೂಡೆಂಟು. ಕಾಲೇಜ್ ತುಂಬ ಚೆನ್ನಾಗಿದೆ. ಸೊ ಕಾಲೇಜಲ್ಲಿ ಎನ್ವೈರ್ಮೆಂಟು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಮತ್ತು ಫ್ಯಾಕಲ್ಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಟೀಚಿಂಗ್ ಕೂಡ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ. ಆಮೇಲೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಎಲ್ಲ ಫ್ಯಾಕಲ್ಟಿ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಕಾಲೇಜಲ್ಲಿ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಬಂದು ಕಲಿಬೋದು. ಇನ್ನು ಈ ಚೈತನ್ಯ ಕಾಲೇಜಿನಿಂದ 3ನೇ ಬ್ಯಾಚ್ನ ಕಾಮರ್ಸ್ ವಿದ್ಯಾರ್ಥಿಗಳು ಔಟ್ಪುಟ್ ಆಗಿದ್ದು BCA BCom ಹಾಗೂ BBA ವಿಭಾಗದ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಪದವಿ ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರೈಸಿ ಔದ್ಯೋಗಿಕ ಜಗತ್ತಿಗೆ ಪಾದಾರ್ಪಣೆ ಮಾಡಿದರು. ವಿಶೇಷ ಎಂದರೆ ಈಗಾಗಲೇ ಈ ಕಾಲೇಜಿನಿಂದ ಶಿಕ್ಷಣ ಮುಗಿಸಿರೋ ಅನೇಕ ಹಳೆ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉನ್ನತ ಉದ್ಯೋಗಗಳನ್ನು ಗಿಟ್ಟಿಸಿಕೊಂಡು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಒಂದು ಕಡೆ ಕುಣಿತದ ಸಂಭ್ರಮವಿದ್ದರೆ ಮತ್ತೊಂದೆಡೆ 3 ವರ್ಷಗಳ ಕಾಲ ಜೊತೆಯಾಗಿದ್ದ ಸ್ನೇಹಿತರನ್ನು ಹಾಗೂ ಬದುಕು ಕಲಿಸಿದ ಗುರುಗಳನ್ನು ಬಿಟ್ಟು ಹೋಗುವ ನೋವು ವಿದ್ಯಾರ್ಥಿಗಳಲ್ಲಿ ಎದ್ದು ಕಾಣುತ್ತಿತ್ತು. ವಿದ್ಯಾರ್ಥಿಗಳು ಭಾರವಾದ ಮನಸ್ಸಿನಿಂದಲೇ ಕಾಲೇಜು ಕ್ಯಾಂಪಸ್ಗೆ ಮತ್ತು ನೆಚ್ಚಿನ ಶಿಕ್ಷಕರಿಗೆ ವಿದಾಯ ಹೇಳಿದರು. ಸೊ ಕಾಲೇಜ್ ಬಗ್ಗೆ ಹೇಳಬೇಕಾದ್ರೆ ಲಾಸ್ಟ್ ಸೈನ್ಸ್ 6 ವರ್ಷದಿಂದನೂ ಕೂಡ ರನ್ ಮಾಡ್ತಾ ಇದ್ದೀವಿ ಕಾಲೇಜಸನ್ನು. ಸೊ ಇದರಲ್ಲಿ ಈಗ 3ನೇ ಬ್ಯಾಚ್ ಔಟ್ಪುಟ್ ಆಗ್ತಾ ಇರೋದು ನಮ್ಮಲ್ಲಿ.
ಸೊ ಸುಮಾರು ನಾಟ್ ಓನ್ಲಿ ಟೀಚಿಂಗ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವ್ರು ಕಂಪ್ಲೀಟ್ ಸ್ಪೋರ್ಟ್ಸಿಂದ ಹಿಡಿದು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಮ್ಮ ಸ್ಟೂಡೆಂಟ್ಸು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಅಪ್ ಟು ನ್ಯಾಷನಲ್ ಲೆವೆಲ್ವರೆಗೂ ಕೂಡ ನಮ್ಮ ಸ್ಟೂಡೆಂಟ್ಸ್ಗಳು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವೇಟ್ ಆಗಿದ್ದಾರೆ. ಯೂನಿವರ್ಸಿಟಿ ಲೆವೆಲಲ್ಲೂ ಕೂಡ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದಾಗ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಕಾಲೇಜುಗಳು ಸೋಷಲ್ ರೆಸ್ಪಾನ್ಸಿಬಿಲಿಟೀಸನ್ನು ಸ್ವಲ್ಪ ಕಡಿಮೆ ಇರುತ್ತೆ. ಅದರಲ್ಲೂ ನಮ್ಮ ಕಾಲೇಜಸಲ್ಲಿ NSS ಮತ್ತು NCCಗಳನ್ನು ಅಡಾಪ್ಟ್ ಮಾಡಿಕೊಂಡು ಸುಮಾರು 50 ಜನ ಸ್ಟೂಡೆಂಟ್ಸನ್ನು ನಾವು ಪ್ರತಿ ವರ್ಷವೂ ಕೂಡ ಕ್ಯಾಂಪನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬರೀ ಕೆರಿಯರ್ ಅಷ್ಟೇ ಅಲ್ಲ, ಜೊತೆಗೆ ಎಜುಕೇಷನ್ ಅಷ್ಟೇ ಅಲ್ಲ, ಟೀಚಿಂಗ್ ಅಷ್ಟೇ ಅಲ್ಲ, ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಆಫ್ಟರ್ ಔಟ್ಪುಟ್ ಆದಮೇಲೆ ಸ್ಟೂಡೆಂಟ್ಸಿಗೆ ನಾವು ಪ್ರತಿ ವರ್ಷವೂ ಪ್ಲೇಸ್ಮೆಂಟ್ಸನ್ನು ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರು ಸುಮಾರು 45 ಜನ BCom ವಿದ್ಯಾರ್ಥಿಗಳಲ್ಲಿ 38 ಜನ ವಿದ್ಯಾರ್ಥಿಗಳು ಕೂಡ ಪ್ಲೇಸ್ಮೆಂಟ್ ಆಗಿದ್ದಾರೆ. BCಯನ್ನು ಕೂಡ ನಾವು ಅದೇ ವೇಯಲ್ಲಿ ತೊಗೊಳ್ತಾ ಇದ್ದೀವಿ. ಜೊತೆಗೆ ಕೆಲವು ಸಂಸ್ಥೆಗಳನ್ನು ಟೈಅಪ್ ಮಾಡ್ಕೊಂಡಿದ್ದೀವಿ. ಅವ್ರ ಜೊತೆಗೆ ಅವ್ರನ್ನ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಹೇಗೆ ಇಂಟರ್ವ್ಯೂ ಎಲ್ಲ ಇರುತ್ತೆ, ಜೊತೆಗೆ ಮುಂದೆ ಅವ್ರ ಕೆರಿಯರ್ ಡೆವಲಪ್ಮೆಂಟ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟ್ ಸರ್ಟಿಫೈಡ್ ಕೋರ್ಸಸ್ಸನ್ನು ಕೂಡ ನಾವು ಇಂಟ್ರಡ್ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಸೊ ಇದೇ ರೀತಿ ಈ ವರ್ಷವೂ ಕೂಡ ನಮ್ಮಲ್ಲಿ ದಾಖಲಾತಿಗಳು ಪ್ರಾರಂಭ ಆಗಿದ್ದಾವೆ, ಸೀಟ್ಸ್ ಎಲ್ಲ ಫಿಲ್ ಕೂಡ ಆಗ್ತಾ ಇದ್ದಾವೆ. ಸೊ ಪ್ರತಿಯೊಂದು ವಿದ್ಯಾರ್ಥಿಯ ಸ್ಟಾರ್ಟಿಂಗಿಂದ ಹಿಡಿದು ಅವನಿಗೇನು ನೆಸೆಸಿಟಿ ಇರುತ್ತೋ ಅವನ ಕೆರಿಯರ್ ಡೆವಲಪ್ಮೆಂಟಿಗೆ ಆ ಎಲ್ಲ ಅಪರ್ಚುನಿಟೀಸು ಒಂದೇ ಕಾಲೇಜ್ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದರೂ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ಸ್ ಮಾಡೋದು ಅಂತ ಏನಾದರೂ ಇದ್ದರೆ ಈ ಕಾಲೇಜಿಗೆ ಬನ್ನಿ. ಈ ಕಾಲೇಜಲ್ಲಿ ಫ್ಯಾಕಲ್ಟೀಸ್ ಮತ್ತು ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ಬ್ರೈಟ್ ಫ್ಯೂಚರಿಗೋಸ್ಕರ ಚೈತನ್ಯ ಕಾಲೇಜಿಗೆ ಚೂಸ್ ಮಾಡಿ. ಲೆಕ್ಚರ್ಸ್ ತುಂಬ ಫ್ರೆಂಡ್ಲಿ ಇದ್ದಾರೆ. ನಾವು ಅವ್ರಿಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡಿದ್ರು ಅವಾಗ ನಮಗೆ ಎಷ್ಟೇ ಸಲ ಅರ್ಥ ಆಗಿಲ್ಲ ಅಂದ್ರೂ ಅವ್ರು ನಮಗೆ ಪದೇ ಹೇಳಿ ಅರ್ಥ ಮಾಡಿಸ್ತಾರೆ. ಅದರಿಂದ ನಮ್ಗೆ 100% ರಿಸಲ್ಟ್ ಬರ್ತಾ ಇದೆ. ಕಾಲೇಜ್ ಬಿಟ್ಟು ಹೋಗಬೇಕು ಅಂತ ತುಂಬ ಬೇಜಾರಾಗ್ತಾ ಇದೆ. ಈ ಕಾಲೇಜಲ್ಲಿ ಇನ್ನೂ 1 ವರ್ಷ ಇರಬೇಕಿತ್ತು ಅಂತ ತುಂಬ ಆಸೆ ಇದೆ. ಆದರೆ ಟೈಮ್ ನಿಲ್ಲಲ್ಲ, ಅದಕ್ಕೆ ಹೋಗಲೇಬೇಕು. ಈ ಕಾಲೇಜಲ್ಲಿ ನಮಗೆ ತುಂಬ ಮೆಮೊರೀಸ್ ಇದೆ. ತುಂಬ ನಮಗೆ ಸ್ಟೇಜ್ ಫಿಯರ್ ಅಂತ ತುಂಬ ಇತ್ತು. ಈ ಕಾಲೇಜಿಗೆ ಸೇರಿದ್ಮೇಲಿಂದ ಅದೆಲ್ಲ ಹೋಗಿದೆ. ಫಸ್ಟ್ ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ಫ್ಯಾಕಲ್ಟೀಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಸಪೋರ್ಟಿಂದನೇ ನಾವು ಫೈನಲ್ ಇಯರಲ್ಲಿ ವಿತ್ 0 ಬ್ಯಾಕ್ಲಾಗ್ಸ್ ಇರೋದು. ಎಲ್ಲ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಚೈತನ್ಯ ಕಾಲೇಜಿನ ನೆನಪು ಚೈತನ್ಯ ಉತ್ಸವ ವಿದ್ಯಾರ್ಥಿಗಳ ಜೀವನದ ಅತ್ಯಂತ ಮಧುರ ಹಾಗೂ ಮರೆಯಲಾಗದ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅಣ್ಣೀಶ್ ಎಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.